ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು 43 ಇಲಾಖೆ ವತಿಯಿಂದ 2,84,000 ಹುದ್ದೆಗಳು ಖಾಲಿ ಇದೆ. ಅದನ್ನು ಭರ್ತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ನಾವು ಒತ್ತಾಯವನ್ನು ಮಾಡಿದ್ದೀವಿ, ಹೋರಾಟವನ್ನು ಮಾಡಿದ್ದೀವಿ ಹಾಗೂ ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ 5-6 ಹೋರಾಟ ಆದ್ರೂ ಸಹ ಸರ್ಕಾರ ಯಾವುದೇ ಒಂದು ಸೂಕ್ತವಾದ ನಿರ್ಧಾರವನ್ನು ಕ್ರಮವನ್ನು ಇಲ್ಲಿವರೆಗೂ ಕೈಗೊಳ್ತಾ ಇಲ್ಲ. ಯಾತಕ್ಕೆ ಈ ಒಂದು ನೇಮಕಾತಿ ವಿಳಂಬ ಧೋರಣೆ ಸರ್ಕಾರ ತೋರ್ತಾ ಇದೆ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆಯನ್ನು ಮಾಡಿ ಸೊ ಉದ್ಯೋಗ ಆಕಾಂಕ್ಷಿಗಳ ಪರವಾಗಿ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಿಶ್ಚಯವನ್ನು ಮಾಡಿದ್ವಿ. ಸೊ ಈ ಒಂದು ಹೋರಾಟಕ್ಕೆ ಪೊಲೀಸ್ ಇಲಾಖೆಗೆ ನಾವು ಪರ್ಮಿಷನ್ಸನ್ನು ನಾವು ಅಪ್ಲೈಯನ್ನು ಮಾಡಿದ್ವಿ. ಸೊ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಪರ್ಮಿಷನ್ಸನ್ನು ನಿರಾಕರಿಸಿದೆ. ಹಾಗೂ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಏನು 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿ ನಾಯಕರಿಗೆ, ಯಾರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ನಾಯಕರಿಗೆ ಇವತ್ತು ಪೊಲೀಸ್ ಇಲಾಖೆಯಿಂದ ಇವತ್ತು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಹೋರಾಟದ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬಾರ್ದು ಅಂತೇಳಿ ಇವತ್ತು ಹುಬ್ಳಿ ಧಾರವಾಡದ ಪೊಲೀಸರು ಇವತ್ತು ನಮಗೆ ನೋಟಿಸನ್ನು ನೀಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳೋದಕ್ಕೆ ಇವತ್ತು ಅವಕಾಶ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಇವತ್ತು ಪ್ರಜೆಗಳೇ ಪ್ರಭು ಆಗಿರಬೇಕಾದ್ರೆ ನಮ್ಮನ್ನು ಗುಲಾಮ್ ರೀತಿಯಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ನಡೆಸ್ತಾ ಇದೆ, ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ.